ಅಗ್ನಯ ದ್ವಿಧಂ ವಿಷ್ಣುಂ ಉಪಕೋಸಲೆ ಅವೋಚನ್ ಅಂತ ಸಾಮಸಂಹಿತಾದ ಒಂದು ಪ್ರಯೋಗ. ಛಾಂದೋಗ್ಯ ಭಾಷಾ 4ನೇ ಅಧ್ಯಾಯ. ಇದು 3 ಜನ ಅಗ್ನಿಗಳು ಉಪಕೋಸಲನಿಗೆ ಉಪದೇಶ ಮಾಡಿದ ಮೇಲೆ ಬರುವ ಪ್ರಕರಣ. ಸೋಹಮಸ್ಮಿ ಎಂಬ ವಾಕ್ಯ ಜೀವಬ್ರಹ್ಮೈಕ್ಯ ಪರ ಅಲ್ಲ ಅನ್ನೋದನ್ನ ಪ್ರತಿಪಾದನೆ ಮಾಡುವ ಪ್ರಸಂಗ. ಅಲ್ಲಿ ಅಗ್ನಯ ಉಪಕೋಸಲಂ ಅವೋಚನ್ ಅಂತ ಸಾಮಾನ್ಯವಾಗಿ ನಾವು ಹೇಳ್ತಿದ್ವಿ. ಡೂನ್ ವ್ಯಕ್ತ ಎಂಬಾಚಿ ಧಾತು ಅನ್ನೋದು ಸಕರ್ಮಕ ಅನ್ನೋ ದೃಷ್ಟಿಯಿಂದ. ಆದರೆ ಉಪಕೋಸಲೆ ಅಂತ ಹೀಗೆ ಪ್ರಯೋಗ ಮಾಡಿರುವುದನ್ನು ನಾವು ಗಮನಿಸಬೇಕು. ಉಪಕೋಸಲಸ್ಯ ಅಂತ ಒಂದು ಷಷ್ಠಿ ವಿಭಕ್ತಿಯನ್ನು ಪ್ರಯೋಗ ಮಾಡಿದ್ರು ನಮಗದು ಪರಿಚಿತ ಆಗಿರೋದ್ರಿಂದ ನಾವು ಅದನ್ನ ಅರ್ಥ ಮಾಡ್ಕೊಳ್ತಿದ್ದೆವು. ಆದರೆ ಸಪ್ತಮಿ ವಿಭಕ್ತಿಯನ್ನು ಪ್ರಯೋಗ ಮಾಡಿರುವುದು ತುಂಬಾ ವಿಚಿತ್ರವಾಗಿದೆ. ಈ ಜ್ಞಾನವನ್ನು ಅವನಿಗೆ ಕೊಟ್ಟು ಅದನ್ನು ಅವನಲ್ಲಿ ಆ ಪರಬ್ರಹ್ಮನ ಸನ್ನಿಧಾನವನ್ನು ಅವರು ಇಟ್ಟರು ಅಂತ ಅದರ ತಾತ್ಪರ್ಯ ಇದ್ದಿರಬಹುದು. ಬೇರೆ ಏನಾದರೂ ತಾತ್ಪರ್ಯವೂ ಇದ್ದಿರಬಹುದು. ನನಗೆ ಹೀಗೆ ಹೊಳೆದದ್ದನ್ನ ನಾನು ಹೇಳ್ತಿದ್ದೇನೆ. ಅದಕ್ಕಾಗಿ ಉಪಕೋಸಲೆ ಅವೋಚನ್ ಅಂತ ಹೀಗೆ ಅದನ್ನ ಪ್ರಯೋಗ ಮಾಡಿದ್ದಾರೆ. ಅದ ಅನುವಾದಿಸುವಾಗ ಉಪಕೋಸಲನಿಗೆ ಹೇಳಿದ್ದಾರೆ ಅಂತಲೇ ಅನುವಾದ ಮಾಡ್ತಾರೆ. ಅದರ ಸಂಸ್ಕೃತದಲ್ಲಿ ಹೀಗಿದೆ ಅನ್ನೋದನ್ನು ಗಮನಿಸಬೇಕಷ್ಟೇ. ಇದಕ್ಕೇನಾದ್ರೂ ವ್ಯಾಕರಣ ಸೂತ್ರವೂ ಇದ್ದಿರಬಹುದು ಪಾಣಿನಿಯ ವ್ಯಾಕರಣದ ಇತಿಮಿತಿಯಲ್ಲೇ. ನಮಗೆ ಅದು ನೆನಪಿಲ್ಲ. ಇಂಥ ಪ್ರಯೋಗಗಳನ್ನು ಗಮನಿಸುವುದು ಮಾತ್ರ ನಮ್ಮ ಉದ್ದೇಶ.